ಕಣಕ ಆತ ಬರ್ಲೆ ಹುಡುಗಿ ಬಂದಾಳ ಹದಕ ಒಬ್ಬಳ್ಳಿ ಹುಡುಗಿ ಬಂದಾಳ ಹದಕ ಅಡುತ್ತೀನಿ ಅಂತಾಳ ಪ್ರೀತಿಯ ಪದಕ ಮೊದಲ ಇದ ಮೊದಲ ಜವಾರಿ ಮಡಕ ಮೊದಲ ಜವಾರಿ ಮಡಕ ಬಂದರ ಭಾವಮ್ಮೆ ಬೇಕ ನಿನ್ನ ಹುಡುಕ ಬಂದಿದ್ದೀನಿ ಹರಕ ನಿನ್ನ ತುಣಕ ಹುಡುಗಿ ಬಿಡಿಸಿದ್ದೀನಿ ಮನಕ ಕೂಡಲ ಬಿಟ್ಟಿದೆ ಮಣಕಾನು ಕನಕ ಕೂಡಲ ಬಿಟ್ಟಿದೆ ಮಣಕಾನು ಕನಕ ಆರ್ಕನ್ನು ಹಿದ್ದಕ್ಕೆ ಮಲ್ಲತಿಯಾಗ ಮೊದಲ ಇದ ಮೊದಲ ಜವಾರಿ ಮಾಡಕ ಮೊದಲ ಜವಾರಿ ಮಡಕ ಒಂದರ ಭಾವಮ್ಮೆ ಸಿಕ್ಕೈತಿ ಈ ಚಾನ್ಸ ಜೋಡಿ ಮಾಡೋ ರೋಮಾನ್ಸ ಕೊಡು ಬರನಿ ಕಿಸ್ಸ ಹುಡುಗಿ ಮಾಡಬೇಡ ನೀ ಕಾಸ ರಜದಾನಕ್ಕಿಂತ ನೀ ಬಾಳ ನೈಸ ರಜದಾನಕ್ಕಿಂತ ನೀ ಬಾಳ ನೈಸ ಇದ ಮೊದಲ ಜವಾರಿ ಮಾಡಕ ಬಂದರ ಭಾವಮ್ಮೆ ಕಣಕ ಲಲ ಲಾಲ 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 ಹೋಗ್ತೀನಿ ಬೈತಾನಿಲ್ಲ ಮಂತ್ರಿಗೆ ರಾಜ್ಯವನ್ನಾಳುವ ಆಸೆ, ರಾಜನಿಗೆ ಮನೆ ಕಟ್ಟುವ ಆಸೆ.
ಈ ನಾಟಕದಲ್ಲಿ ಖಳನಾಯಕನಾಗಿ ಮೆರೆಯುವ ಆಸೆ. ಮಣ್ಣಿನ ಮಕ್ಕಳು ಮಣ್ಣಿನ ಮಕ್ಕಳೆಂದು ಮಣ್ಣಲ್ಲೇ ಸಣ್ಣಾಗಿ ತೊಡಗಾಡಿ ಸೇರುವ ರೈತ ನನ್ನ ಮಕ್ಕಳು. ಈ ವೆಂಕಟೇಗೌಡನನ್ನು ಲೆಕ್ಕಕ್ಕೆ ಹಿಡಿಯದೆ ಸೊಕ್ಕಿನಿಂದ ಬದುಕುತ್ತಿರುವ ನಿಮ್ಮನ್ನು ನಮ್ಮ ಅರಮನೆಯ ಕಂಬಕ್ಕೆ ಕಟ್ಟಿ ಅಹಂಕಾರದಿಂದ ಮಾತನಾಡುತ್ತಿರುವ ನಿಮ್ಮ ದೇಹಕ್ಕೆ ಧರ್ಮದ ಏಟನ್ನು ಕೊಟ್ಟು ಸಿಕ್ಕಂತೆ ಹಣ ವಸೂಲಿ ಮಾಡಲಿಲ್ಲ. ನನ್ನ ಹೆಸರು ಹೊರಟಗಿರಿಗೆ ಹೊರಟ ಗೌಡ, ವೆಂಕಟೇಗೌಡನೇ ಅಲ್ಲ. ನಾವೇಕೆ ಇವರನ್ನು ಒಬ್ಬರಿಗೆ ಮೇಲೆ ಕುಳಿಸಬೇಕು? ಹೆಚ್ಚೆಚ್ಚಿಗೂ ನಾವು ಕೊಡುತ್ತಿರುವ ಹಿಂಸೆಯನ್ನೇ ತಾಳಲಾರದೆ ತಮ್ಮ ಸರ್ವಾಸ್ಯನ್ನೇ ಮಾರಿ ಈ ಊರನ್ನೇ ಬಿಟ್ಟು ಓಡಿ ಹೋಗಬೇಕು ಅಂದಾಗ ನಾವು ಪಟ್ಟ ಶ್ರಮಕ್ಕೆ ಬೆಲೆ ಸಿಗುವುದು. ಈ ನಿಮ್ಮಣ್ಣ ದಣಿ ಎನಿಸಿಕೊಳ್ಳಬೇಕಾದರೆ ಸ್ವಂತ ಸಹೋದರ ಮಾವನನ್ನೇ ಕೊಲೆ ಮಾಡಿ ಅವನ ಕೈಯಲ್ಲಿ ಕೆಲಸ ಮಾಡುವ ನಾನು 10 ಹಳ್ಳಿಯ ಅಧಿಕಾರ ವಹಿಸಿಕೊಂಡೆ. ಇನ್ನು ಈ ರೈತರನ್ನು ಜೀವಂತ ಬಿಡುತ್ತೇನ? ಸಾಲದ ಮೇಲೆ ಸಾಲು ಹಾಕಿ ಸೊರಗಿ ಸಣ್ಣಾಗಿ ಸುಡುಗಾಡು ಸೇರಿಸಿ ಬಿಡುತ್ತೇನೆ. ಸುಡುಗಾಡು ಸೇರಬೇಕಲ್ಲ? ಈ ದನಿಗಳು ಕೊಡುತ್ತಿರುವ ಧರ್ಮದೇಟನ ಕಂಡು ಇವರ ಮನೆತನದವರಿಗೆ ಮರ್ಯಾದೆ ಅಂತಾಗಬಾರದು. ಮುಂದೆ ಹುಟ್ಟತಕ್ಕಂಥ ಮಕ್ಕಳು ನಮ್ಮನ್ನ ನೋಡಿದರೆ ತಲೆ ಭಾಗಸ ಹೋಗಬೇಕು ವಿನಃ ತಲೆ ಎತ್ತಿ ಹೋಗಬಾರದು. ತಲೆ ಎತ್ತಲು ಬಂದವರ ತಲೆಯನ್ನೇ ತೆಗೆದು ಹಣದ ರಾಶಿಯನ್ನು ಬೆಟ್ಟದ ಆಕಾರವಾಗಿರುವನು ಈ ವೆಂಕಟೇಗೌಡ. ನೋಡು ಪ್ರತಾಪ್, ಕೇಳಿದಷ್ಟು ಹಣವು ತಂದು ಕೊಡುವ ಜನರ ಮಧ್ಯೆ ಈ 4 ಜನರ ಬಾಯಿಗೆ ಬಂದಂತೆ ಹೊಗಳಿದಂತೆ ಅದಕ್ಕೆ ಇವರಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಸಾಯಿಸಿ ಬಿಡು. ಅವನು ಬಂದು ಕೇಳುತ್ತಾನೋ ನಾನು ನೋಡಿಕೊಳ್ಳುತ್ತೇನೆ. ಬೇಡದಣಿ, ಈ ವರ್ಷ ಮಳೆಗಾಲ ಇಲ್ಲದ ಎಲ್ಲರ
ನಿಮ್ಮ ಸಾಲವನ್ನು ನಾವು ಬೇಗ ಏಕೆಂದರೆ ಈಗ ಈ ವರ್ಷ ಬರಗಾಲ ಬಿದ್ದು ಸಂಕಟದಿಂದ ಸಾಯುತ್ತಿದ್ದಾರೆ ರೈತರು. ಇಷ್ಟು ನಮ್ಮನ್ನು ಹೊಡೆದು ಬಡಿದು ಹಣವನ್ನು ವಸೂಲಿ ಮಾಡಿದರೆ ಶ್ರೀಮಂತರೇ ನಿಮಗೆ ಕಾಲು ಬಿದ್ದು ಬೇಡಿಕೊಳ್ಳುತ್ತದೆ. ಮೊದಲೇ ಇದು ಜನಗಳು ಮಾಡಿದ ಆಜ್ಞೆ. ಕೇಳಿದಷ್ಟು ಹಣ ಕೊಡಬೇಕು ಒಂದು, ಇಲ್ಲ ನಿಮ್ಮ ಸರ್ವ ಆಜ್ಞೆಯನ್ನು ಬರೆದು ಕೊಡಬೇಕು ಒಂದು. ಅದನ್ನೆಲ್ಲ ಬಿಟ್ಟು ನಮ್ಮ ಎದುರಿಗೆ ನಿಂತು ಮಹತ್ತಾರದಿಂದ ಮಾತನಾಡಿದ ಬಡವ ನಿಮ್ಮನ್ನು ಸಾಯಿಸಿ ಬಿಡುತ್ತೇನೆ. ದೇಶಕ್ಕೆ ಅನ್ನ ಹಾಕುವ ರೈತರ ಮೇಲೆ ಇನ್ನೊಂದು ಸಾರಿ ಕೈ ಎತ್ತಿದರೆ ನಿನ್ನ ಕೈಯನ್ನು ಕತ್ತರಿಸಿ ಹಾಕಿ ಬಿಡುತ್ತಾನೆ ಈ ರುದ್ರ. ನನ್ನ ಕೈಯಲ್ಲಿ ಇದು ವೆಂಕಟೇಗೌಡನ ಮನೆ. ಈ ಮನೆ ಒಳಗೆ ಬರುವುದಕ್ಕೆ ನಿನಗೆ ಪರ್ಮಿಷನ್ ಕೊಟ್ಟವರು ಯಾರು? ಮೊದಲು ಇಲ್ಲಿಂದ ಹೊರಟು ಹೋಗು. ಎಲ್ಲ ಇವರಿಗಿಂತ ಮುಂಚೆ ನಿನ್ನ ಹಣವನ್ನು ನೋಡಬೇಕಾಗುತ್ತದೆ. ಈ ಬರಣಿಯ ಈ ರುದ್ರನ ಹಣ ಉಳಿದರೂ ಚಿಂತೆ ಇಲ್ಲ. ನಿಮ್ಮಲ್ಲಿರತಕ್ಕ ಮನೆ ಪದವೆಂಬ ಮಧ್ಯಾಹ್ನವನ್ನು ಹೊಡೆಸಿ ಪರಮೇಶ್ವರನ ಹೊಡೆದು ಅಹಂಕಾರದಿಂದ ಮಾತನಾಡುತ್ತಿರುವೆ. ನಿಮ್ಮ ಗರ್ವವನ್ನು ಮುರಿದು ನಿಮ್ಮ ಕಪಿ ಮುಷ್ಟಿಲೆ ಸಿಲುಕಿದ ಈ ರೈತರನ್ನು ರಕ್ಷಿಸಿಕೊಂಡು ಹೋಗುತ್ತೇನೆ. ನಿನಗೆ ಧೈರ್ಯ ಇದ್ದರೆ ನೇರವಾಗಿ ಬಾ. ನಿನಗೆ ದಮ್ಮಿದ್ದರೆ ಈ ಪ್ರತಾಪ್ ಸಿಂಹನ ಎದುರಿಗೆ ತಲೆ ತಟ್ಟಿ ಬಾ. ಅದನ್ನೆಲ್ಲ ಬಿಟ್ಟು ಬರಬರ ಚಿಂತೆ ಮಾಡಿ ಚಿಂತೆಯೇರಿ ಹೋಗಬೇಡ. ಈ ಯಮದೂತರ ಕೈಯಲ್ಲಿ ಪ್ರತಾಪ ನಿಮ್ಮಂತ ಯಮದೂತರನ್ನು ತಿರುವು ಮಾಡಿ ರೈತರಿಗೆ ಕಟ್ಟಿ ಜಗ್ಗುತ್ತಿರುವ ಆಸರ ಪಡೆಯನ್ನು ಮರಳಿ ನಿಮ್ಮ ಬಳಿ ಕಟ್ಟಿ ಸುತ್ತ ಸಿದ್ಧನಾಗಿ ಬಂದಿರುವನು ರುದ್ರ ತಾಂಡವ ಆಡಿಬಿಡುತ್ತಾನೆ. ರುದ್ರ ಅತಿ ಆಯಿತು ಮಗನಿನಿಂದ. ಇನ್ನೊಂದು ಮಾತು ಎತ್ತಿದರೆ ಜಾಡಿಸುವ. ಏನೋ ಬರುವ ಬಂದಿದ್ದಾನೆ, ಮಗಳಿ ಹೋಗುತ್ತಾನೆಂದು ಹೇಳಿ ಕೈ ಬಿಟ್ಟರೆ ಈ ವೆಂಕಟೇಗೌಡರನ್ನೇ ಸುಟ್ಟು ಹಾಕುತ್ತೇನೆಂದು ಸಂಗೀತ ಬದುಕುತ್ತೀಯ ಪ್ರತಾಪ್. ಇವನೊಬ್ಬನನ್ನು ಅದೇನೋ ಕಿತ್ತುಕೊಳ್ಳುತ್ತಾನೋ ಕಿತ್ತುಕೊಳ್ಳಲಿ. ಹರ್ಯಾಡಿದರೆ ಹರ ಅನ್ನಿಸಿಬಿಡುವೆ ನಿನ್ನ ಜೀವನವನ್ನ. ನನ್ನನ್ನು ಕಟ್ಟಿ ಹಾಕಿದ್ರೆ ಕೊಡವಿ ಮಾತನಾಡಬೇಡ. ನಿಮ್ಮಂತ ವಿರುದ್ಧ ಹೋರಾಟ ಮಾಡಲು ರಾಯ ಬರುತ್ತಾರೆ. ಯಾರು ಬರ್ತಾರೋ ತಮ್ಮ ರುದ್ರಣ್ಣ? ರಾಯ ಬರುತ್ತಾನೆ, ರಾಯ. ನೀವು ಮಾಡುವ ಹಲಕಟ್ಟ ವ್ಯವಹಾರವನ್ನು ಧೂಳಿಪಟ ಮಾಡಲು ನಿಮ್ಮ ಮನೆಯೊಳಗೆ ಬಂದು ನಿಮ್ಮ ಎದುರಿಗೆ ಕೊಡೆ ತೊಟ್ಟಿ ನಿಲ್ಲುತ್ತಾನೆ. ಯಪ್ಪ ದಣಿರ ಕಟ್ಟಿ ಹಾಕಿನ ಸಂಬಂಧ ಒಂದು ಗಿಚ್ಚಿಗಿಲಿ ಒಂದು ಸಾಂಗ್ ಹಾಕ್ರಲ್ಲ.
ಸುಳ್ಳು ಲೆಕ್ಕ ತಿಂದು ಅಕ್ಕ ಲೆಕ್ಕ ಬರೆಸಿಕೊಂಡ ಈ ಗೌಡಗಳಿಗೈತಿ ಆಮೇಲೆ ಕೈ ಮುಗಿತೀನಿ ಆ ರಾಯ ಈ ಮನೆ ಬರೋದಕ್ಕಿಂತ ಮುಂಚೆ ನೀನು ಇವ್ರನ್ನ ಕರ್ಕೊಂಡು ಹೋಗ್ಬಿಡ ನಮ್ಮ ದಣ್ಯರಿಗೆ ನಾನು ಹೇಳ್ತೇನೆ ದಣ್ಯರ ಬಿಟ್ಟು ಬಿಡ್ರಿ ಇವ್ರನ್ನ ಆ ರಾಯ ಬಂದ್ರೆ ಸುಳ್ಳ ಎಡವಟ್ಟಾಗೈತಿ ರಾಯ 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 ಏ ಕುಲಕರ್ಣಿ, ಆ ರಾಯನಿಗೇನು ಎರಡು ಕೊಂಬು ಹಚ್ಚಾರೇನು? ಈ ಗೌಡನ ಮನೆ ಒಳಗೆ ಬರುವುದಕ್ಕಿಂತ ಮುಂಚೆ ಆ ರಾಯನ ದೇಹವನ್ನು ಧ್ವಂಸ ಮಾಡಿ ಬಿಡುತ್ತೇನೆ. ಹುಡುಕಾಡಿದರೂ ಬೂದಿ ಸಹ ಸಿಗಬಾರದು. ಈ ಊರ ಜನರಿಗೆ ಆ ರೀತಿ ಮಾಡಿ ಬಿಡುತ್ತೇನೆ. ಬ್ಯಾಡ್ರಿ ದಣ್ಯರ ಅವನ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ರಿ. ಆ ಬಂಕದ ಮನೆ ಪಾರ್ ಮದನಲ್ರಿ ತಿಂಗಳದಿಂದ ದಿನ ತಾಂಡಕ್ಕೆ ಹೋಗಿ ಸೇರಿ ಕುಡಿದು ಬಂದ ಮನೆ ಜೋಡಿ ಜಗಳ ಮಾಡ್ತಿದ್ರಿ. ಆ ರಾಯ ಬಂದ ಒಂದು ಸರದ ಹೋಗೋದವನ್ನ ಬಿಟ್ಬಿಡ್ರಿ ಅಯ್ಯಪ್ಪ ಬಿಟ್ಬಿಡ್ರಿ ಹೇಳಿ ಅಂತ ಮಾತನಾಡಿ ಭಯದ ಬೀಜಲು ಬಿತ್ತಲು ಬೆರಬೇಡ ಈ ಗೌಡರ ದೇಹದಲ್ಲಿ. ಆ ರಾಯ ಅಷ್ಟೇ ಅಲ್ಲ ದಾಪಾರ ಯುಗದ ಭೀಮನಂತ ಸತ್ಯವಂತ ಬಂದರು. ಅವನೆಲ್ಲ ಸೀಳಿ ರಕ್ತ ಕುಡಿದು ಬಿಟ್ಟಿವಿ ಈ ವೀರಾದಿ ವೀರರು ಅಂದಾಗ ಈ ಗೌಡರ ದೌರ್ಜನ್ಯದ ಮುಂದೆ ಆ ರಾಯನ ಅರ್ಭಟ ಎಲ್ಲಿ ಮುಟ್ಟಬೇಕು? ನಮಸ್ಕಾರ ಹಣವಂತ ಧನಿಕರಿಗೆ. ಓ, ರಾಯ ಬಾರಾಯ ಕೊಳ್ಳಿ ರಾಯಣ್ಣನಂತೆ ಕಟುವ ಕಟಾರಿಯನ್ನೇ ಹಿಡಿದುಕೊಂಡು ನನ್ನೊಡನೆ ಜಗಳಕ್ಕೆ ಬಂದಿದ್ದೆ ಅಂತ ನಾನು ತಿಳಿದುಕೊಂಡ್ರೆ ಗುರಿಗಾರನಂತೆ ಕೊಡ್ಡಲೆ ನಡೆದುಕೊಂಡು ಬಂದಿದ್ಯಲ್ಲ. ಯಾಕೆ ಈ ದಣಿ ಒಡನೆ ಕಟ್ಗ ಹಿಡಿದು ಯುದ್ಧ ಮಾಡೋದಕ್ಕೆ ಭಯ ಬಂತ? ನನ್ನೊಡನೆ ಕಾಟಿಗೆ ಹಿಡಿದು ಯುದ್ಧ ಮಾಡೋದಕ್ಕೆ ನೀನು ಪರಾಕ್ರಮಿನೂ ಅಲ್ಲ, ಮೂರು ಲೋಕದ ನೀನಲ್ಲ. ದುಷ್ಟ ಬಿಡಿತರನು ಸಂಹಾರ ಮಾಡೋದಕ್ಕೆ ಆ ರಾಯ ಹಿಡಿದು ಉಪಯೋಗಿದ್ದು ಕಾಟಿಗ ರೈತರ ಹಂದಲವನ್ನು ತಿಂದು ರೈತರ ಮೇಲೆ ಮೋಸ ಮಾಡುತ್ತಿರುವ ನಿಮ್ಮಂತ ದುಷ್ಟ ವಿರುದ್ಧ ಹಿಡಿದಿರುವುದು ಈ ರೈತರ ರಾಯ ಹಿಡಿದಿರುವುದು ಈ ಹರಿತವಾದ ಕ್ವಾಡ್ಲಿ. ಹರಿತವಾದ ಕೋಟೆಯಲ್ಲಿ ಕೈಯಲ್ಲಿ ಹಿಡಿದುಕೊಂಡ ಮಾತ್ರಕ್ಕೆ ನೀನೇನು ಪುಂಡ ಪರಶುರಾಮನೂ ಆಗಲಿಲ್ಲ. ಗೊತ್ತು ಗುರಿ ಇಲ್ಲದ ಜನರ ಪರ ಬಂದಿರ್ವಿಲ್ಲ. ನೀನೇನು ರೈತ ಸಂಘದ ಅಧ್ಯಕ್ಷನೋ ಅಥವಾ ಸದಸ್ಯನೋ? ರೈತರ ಸಂಘದ ಅಧ್ಯಕ್ಷನು ನಾನಲ್ಲ, ಸದಸ್ಯನೂ ನಾನಲ್ಲ. ಯಾವನ ಸುರಿಸಿ ಶ್ರಮ ವಹಿಸಿ ಬಿಸಿಲ ಮಳೆಗಾಲನದೆ ಇಡೀ ವಿಶ್ವಕ್ಕೆ ಅನ್ನ ಹಾಕುತ್ತಿರುವ ರೈತನ ಮಗ ಆಯ ಆಲಮದದ ಹುಲಿ ಅಂತ ರೈತರನ್ನು ಕಟ್ಟಿ ಹಾಕಿ ಬಡದ ಹಣ ಉಸಿಲಿ ಮಾಡ್ತಿರುವಿರಲ್ಲ. ನೀವೇನು ಕಂದಾಯ ಇಲಾಖೆರು ಅಥವಾ ತಹಸೀಲ್ದಾರು ಅಥವಾ ತಲಾಟಿನೋ? ತಲಾಟಿಗಿರಿದವರಷ್ಟೇ ಏಕೆ, ಈ ತಾಲೂಕಿನ ತಹಸೀಲ್ದಾರ್ ಸಹಿತ ನಾನು ಹೇಳಿದಂಗೆ ಕೇಳಿಕೊಂಡು ಬಿದ್ದಿರುವಾಗ ನಿನ್ನನ್ನೇನಷ್ಟರವನು ಮನೆ ಹೊರಟು ಹೋಗು. ನಿನ್ನೆನ್ನು ಇದೇ ತರ ಕಟ್ಟಿ ಹಾಕಿ ನಿನ್ನಿಂದ ಹಣ ವಸೂಲಿ ಮಾಡಬೇಕಾಗುತ್ತದೆ. ಈ ಗೌಡ ಏ ರುದ್ರ, ಏ ವೆಂಕಟಗೌಡ, ರೈತರ ಹೆಂಜಲವನ್ನು ತಿಂದು ರೈತರನ್ನು ಮೋಸ ಗಳಿಸಿ ಅನ್ಯಾಯ ಅತ್ಯಾಚಾರದಿಂದ ಆಸ್ತಿಯನ್ನು ಗಳಿಸಿದ ಎಷ್ಟೊಂದು ಪಗಾರ ಬೇಕಾದರೆ ಬಿಸಲ ಮಳೆಗಾಲನ್ನದೇ ಗುಡ್ಡ ಬೆಟ್ಟದಲ್ಲಿ
ಕುರಿಗಳನ್ನು ಮೇಯಿಸಿ ಬರುವ ಸಿಡಲ ಕುರಿಗೆ ಆಗಿದೆ ಕಷ್ಟ ಹಾಲು ಕುರಿಗಳನ್ನು ಕುಡಿದಿರುವ ಈ ರೈತನ ಮಗನಿಗೆ ಎಷ್ಟು ಪೊಗರಿರಬಾರದು. ಏ ಗಿಡ ಕಟ್ಟಿ ಹಾಕಿರೋ ರೈತರನ್ನು ಬೆಳೆಸಿಕೊಂಡು ಹೋಗುತ್ತೇನೆ. ನಿಮ್ಮಿಬ್ಬರಲ್ಲಿ ಧೈರ್ಯ ಇದ್ದರೆ ಈ ಹಾಲು ಮತದ ರಾಯನನ್ನು ತಡೆಯಲಿ. ಬಾಯ ರಾಯಣ್ಣನ ಅಷ್ಟಗರ ಅಂತ ತಿಳ್ಕೊಬಾಡ್ರಿ. ಕರ್ಕೊಂಡು ಹೊಂಟಾನ, ಹೋಗಲಿ ಬಿಟ್ಟು ಬಿಡ್ರಿ. ವೆಂಕಟಗೌಡ, ರಾಯ ಬಂದು ಬಿಡಿಸಿಕೊಂಡು ಹೋದ, ಏನು ಮಾಡಲಿಲ್ಲ ಅಂತ ತಿಳಿದುಕೊಳ್ಳಬೇಡ. ಯಾರ್ಯಾರ ಹಣ ಎಷ್ಟೆಷ್ಟು ಸ್ಲೀಮ್ ಮಾಡಿದ್ವು ಅದನ್ನು ವಾಪಸ್ ಕೊಡು. ಇಲ್ಲದಿದ್ದರೆ ಈ ರೈತರನ್ನು ನಿನ್ನ ಮನೆಗೆ ಮುಕ್ತಿ ಹಾಕಿಸದೆ ನಿನ್ನ ಸೋಡಗಾಡಕ್ಕೆ ಸೇರಿಸುತ್ತಾನೆ. ಹತ್ತರದಿಂದ ಮಗನೇ ಬರುತ್ತೇನೆ. ಇನ್ನು ಮ್ಯಾಗೈತಿ ಇವರ ಹೋಳಿ ಹಬ್ಬ. ತಮ್ಮ ಕಾಲ ಕಸವಂತೆ ಮಾಡಿದ್ದಾರೆ. ಜೈ ಜವಾನ್ ಜೈ ಕಿಸ ಎನ್ನುವ ಮಾತನ್ನು ತಮ್ಮದಾದ ದೌರ್ಜನ್ಯವನ್ನು ತೋರ್ಸಾಕತ್ಯಾರ. ಇವರಿಗೆ ಒಂದು ದಾರಿ ತೋರಿಸೋ ತನಕ ರೈತರಿಗೆ ನೆಮ್ಮದಿನೇ ಇಲ್ಲ. ಹೋಗೋಣ. ನಾ ಕಟ್ಟಿ ಹಾಕಿದ ರೈತರನ್ನು ನನಗೆ ತೊಡಿ ತಟ್ಟಿ ಬಿಡಿಸಿಕೊಂಡು ಹೋದೆಯಾ ನನ್ನ ಮಗನೇ? ನಿನ್ನ ಕೊಡಬೇಕಾದ ದುಡ್ಡು ನನಗೆ ಲಕ್ಷ ಲಕ್ಷ, ಅದನ್ನು ಕೇಳದೆ ಕೈ ಬಿಟ್ಟರೆ ನೀನು ನನ್ನ ಮುಂದೆ ಮಾಡಿ ಹೋದೆಯಾ ನನ್ನ ಮಗನೇ? ಇದರ ಪರಿಣಾಮ ಏನಾಗುತ್ತೆ ನೋಡಿಕೊಳ್ಳುವಂತೆ ಕೆಲವೇ ದಿನಗಳಲ್ಲಿ ನಾನು ನಿನ್ನನ್ನು ಎತ್ತದಿದ್ದರೆ ಹೆಸರು ಕ್ರಿಮಿನಲ್ ಮ್ಯಾನ್ ಗೌಡ ವೆಂಕಟೇಗೌಡನೇ ಅಲ್ಲ. ಅಣ್ಣ, ಆ ರಾಯ ಒಬ್ಬ ಪ್ರಪಂಚ ಕಾಲದ ಕೊಳಚೆ ನೀರಿನಲ್ಲಿ ವಾಸು ಮಾಡುವ ಕಪ್ಪೆ ಇದ್ದಂತೆ. ಅದರಂತೆ ಆ ಕಪ್ಪೆಗೇನು ಗೊತ್ತು? ಅದಕ್ಕಿಂತ ಆಳವಾದ ಸಮುದ್ರ ಸಾಕಷ್ಟಿವೆ ಅನ್ನೋದು. ಅದರಂತೆ ಆ ಬಡ ಭಿಕಾರಿ ನನ್ನ ಮಗನ ಮೈಯಲ್ಲಿ ಪಾಪು ಇದೆ. 4 ಜನರು ಅವನೇ ಹಿಂದೆ ಇದ್ದಾರೆಂದು ನಮ್ಮ ಮನೆಗೆ ಬಂದು ನಮ್ಮನ್ನೇ ಎದುರು ಹಾಕಿಕೊಂಡು ಹೋದನಲ್ಲ, ಅವನನ್ನೇ ಸುಮ್ಮನೆ ಬಿಟ್ರೆ ನನ್ನ ಹೆಸರು ಪ್ರಪಂಚದಲ್ಲಿ ಪ್ರಖ್ಯಾತಿ ಪಡೆದ ಪ್ರಳಯಾಂತಕ ಸಿಂಹ ಪ್ರತಾಪ್ ಸಿಂಹನೇ ಅಲ್ಲ. ಯಪ್ಪ ದಣ್ಯರ, ಅದೇನೋ ಅಂತಾರಲ್ರಿ, ಗುಡ್ಡಕ್ಕೆ ಹೋದ್ರಿ ನಾಯಿ ಗೂದ್ಯಾ ಸತ್ತಂಗ್ ಮಾಡಬಾಡ್ರಿ. ಮಣ್ಣು ಮಾತು ಕೇಳೋದು ಕುಂಬಾರನ್ ಕೈಯಾಗ, ಕಬ್ಬಣ ಮಾತು ಕೇಳೋದು ಕಮ್ಮಾರನ್ ಕೈಯಾಗ. ಹಂಗ ಈ ರಾಯ ಮಾತು ಕೇಳೋದು ಅವ್ರನ್ನ ರೇವಣ ಸಿದ್ದನ ಕೈಯಾಗ. ಹೋಗಿ ತಿದ್ದಿ ತೀಡಿ ಬುದ್ಧಿ ಹೇಳಿ ಬರೋದು ಬರ್ರಿ, ನಡ್ರಿ ಹೋಗಲ್ರಿ. संगोले में रायन का हवा, कित्तूर में संगोली रायन का हवा, बेंगलोर में चंपेगौड़ा का हवा, इस गाँव बरनी में वेंकट गौड़ा क्या हवा.
like it. I avoid violence likes me. I can't avoid. ಪಾಪ ತುಂಬಿ ತುಳುಕುತ್ತಿದೆ ಈ ಕಲಿಯುಗದಲ್ಲಿ ಜನರ ಪಾಪ. ಹೆಂಡತಿಯ ಸೆರಗನ್ನು ಹಿಡಿದು ಹೆತ್ತ ತಂದೆ ತಾಯಿಯನ್ನು ಎಲ್ಲಿಗಿಳಿದು ಮನೆಯಿಂದ ಹೊರಗೆ ಹಾಕುವ ಸಣ್ಣ ಮಕ್ಕಳಿಂದ ತುಂಬಿದೆ ಈ ಸಾಮ್ರಾಜ್ಯದಲ್ಲಿ ಪಾಪ. ತಂಗಿ ಎಂಬಾರ್ಯವನ್ನು ಮರೆತು ಕುಡಿದ ಮಿನ್ನಿನಲ್ಲಿ ಬಂದು ತಂಗಿಯನ್ನೇ ಕಾಮದಾಟಕ್ಕೆ ಕರೆಯುವ ಕಾಮು ಕಣ್ಣಂದಿರಿಂದ ತುಂಬಿದೆ ಈ ಪ್ರಪಂಚದಲ್ಲಿ ಪಾಪ. ದೇವರಂತ ಗಂಡನನ್ನ ಹಿಂದೆ ಕಿಕ್ಕಿ ಮೆಂಡನೊಡನೆ ಮಜ ಮಾಡಿ ಬರುವ ಬಂಡ ಹೆಣ್ಣುಗಳಿಂದ ಹೆಚ್ಚಾಗಿದೆ ಈ ಕಲಿಯುಗದಲ್ಲಿ ಪಾಪ. ಹಾಗಾದರೆ ಇದೊಂದು ಪಾಪಿಗಳ ಲೋಕ. ಈ ಪಾಪಿಗಳ ಲೋಕದಲ್ಲಿ ನಾನೊಬ್ಬ ಪುಣ್ಯದ ಕೆಲಸವನ್ನು ಮಾಡಿ ಸಾಮ್ರಾಟ್ ಅಶೋಕನಂತೆ ನನ್ನ ಹೆಸರನ್ನು ಉಳಿಸದಿದ್ದರೆ ನನ್ನ ಹೆಸರು ಚಲವಂತರನ್ನೇ ಚಕ್ಕಾಮಿಕ್ಕಿ ಮಾಡುವ ಚಕ್ರವರ್ತಿನೇ ಅಲ್ಲ. ಯಾವ ತರ ನೋಡ್ತಾ ಇದ್ದಾನೆ? ಹೆಣ್ಣನ್ನ ಕಾಣದ ಪ್ರಾಣಿಯಂತೆ. ನಿಂತುಕೋ. ಯಾಕೆ? ಬಾಯಲ್ಲಿ ಏನೋ ಮನ್ಗುಡುತ್ತಾ ಹೋಗುತ್ತಿದೆಯಲ್ಲ. ಹೌದು, ಈ ಮಂಗನಂತೆ ನನ್ನೇ ಹಾಗೆ ನೋಡ್ತಾ ಇದೀಯಾ? ನನ್ನಂತ ಸೌಂದರ್ಯವತಿಯನ್ನ ಕಂಡು ಬೆರಗಾಗಿ ಹೋದ್ಯಾ? ಸೌಂದರ್ಯವತಿ? ನೀನು ಸೌಂದರ್ಯವತಿಯ? ಎಲೆ ಹುಚ್ಚು ಹೆಣ್ಣೆ, ಸೌಂದರ್ಯವತಿಯರು ಯಾರು ಎನ್ನುವುದು ನಿನಗೆ ಗೊತ್ತೇ? ಕನ್ನಡ ಮಾತೆಯಂತೆ ಮೈ ತುಂಬ ಬಟ್ಟೆಯನ್ನುಟ್ಟು ಕೈಗೆ ಬಳೆಯನ್ನು ತೊಟ್ಟು ಹಣೆ ತುಂಬ ಕುಂಕುಮ ಇಟ್ಟು ತಲೆ ಬಾಗಿಸಿ ನಡೆಯುತ್ತಾರಲ್ಲ, ಅವರು ನಿಜವಾದ ಈ ಕನ್ನಡ ನಾಡಿನ ಸೌಂದರ್ಯವತಿಯರು. ತೊಡೆ ಕಾಣಿಸಿ ಎದೆ ಎದ್ದು ತೋರಿಸಿ ಪಠ್ಯ ಹುಡುಗರ ಹುಚ್ಚನ್ನು ಹಿಡಿಸುವ ನೀನು, ಈ ನಾಡಿನ ಸಂಸ್ಕೃತಿಯನ್ನು ಹಾಳು ಮಾಡುವ ನೀನು ಸೌಂದರ್ಯವತಿ ಅಲ್ಲ, ಸೋಗು ಮಾಡುವ ಸೋಗಲಾಡಿ. ಬಾಯಿ ಬಿಗಿ ಹಿಡಿದು ಮಾತನಾಡು. ನಾನು ಯಾರಂತ ಗೊತ್ತು ತಾನೆ? ಸುತ್ತ 10 ಹಳ್ಳಿಗಳನ್ನೇ ತನ್ನ ಕೈವಶದಲ್ಲಿ ಇಟ್ಟುಕೊಂಡಿರುವ ವೆಂಕಟೇಗೌಡನ ಸೊಸೆ. ಹುಲಿಯ ಹಾಲನ್ನೇ ಬೇಕಾದರೂ ತಂದುಕೊಡುವ 2 ಮಾವಂದಿರ ಮಧ್ಯೆ ಅಂತದ ಅರಗಿಣಿಯಂತೆ ಬೆಳೆದ ರಂಗನಾಯಕಿ ಈ ರಜನಿ. ರಜನಿ? ಏ ರಜನಿ, ನೀನು ರಂಗನಾಯಕಿ ಆದರೇನು, ಈ ನಾಟಕದ ಖಳನಾಯಕಿ ಆದರೇನು? ನಿನ್ನ ಹೇರ್ ಸ್ಟೈಲ್, ಕಣ್ಣಿಗೆ ಹಾಕಿರುವ ಕೂಲಿಂಗ್ ಗ್ಲಾಸ್, ಫ್ರಾಕ್, ಎದೆಗೆ ಆಗಿರುವ ಟೀ ಶರ್ಟ್ ನಮ್ಮಂತ ಯಂಗ್ ಮ್ಯಾನ್ ಹುಡುಗರ ಚಿತ್ತವನ್ನು ಚಂಚಲ ಮಾಡಿ ಹುಚ್ಚಿಡಿದು ಬೆನ್ನತ್ತಿ ಬರಬೇಕೆನಿಸುತ್ತದೆ. ನಿಮ್ಮಂತ ಪ್ಯಾಸನ್ ಲೀಡರ ಗಲ್ಲವನ್ನು ಕಚ್ಚಬೇಕೆಂದು. ಏನಾಯಿ ಮಹಾ ಮೇಧಾವಿಯಂತೆ ಮಾತನಾಡಿ ಈ ಲೋಕದ ಸೌಂದರ್ಯ ಗಲ್ಲವನ್ನು ಕಚ್ಚಲು ಬಂದ್ರೆ ನೀನು ನಿಂತಲ್ಲೇ ಸುಟ್ಟು ಹಾಕಬಲ್ಲಳು ಈ ರಣಚಂಡಿ ರಜನಿ. ಏ ರಜನಿ, ಇವನು ಚಕ್ರವರ್ತಿ ಕಣೆ. ಸಾವಿರಾರು ಜನ ಸುಂಟರ ಗಾಳಿಯಂತೆ ಮೈ ಮೇಲೆ ಬಂದರು, ಬಗ್ಗದೆ ಅವರ ರುಂಡವನ್ನೇ ತೆಗೆದು ರಕ್ತದ ಹೊಳೆಯನ್ನು ಹರಿಸಿದ ಸಾಮ್ರಾಟ ನಾನು. ಹೆಣ್ಣಿಗೆಂದು ಆಸೆ ಪಡುವನಲ್ಲ, ಅದರಲ್ಲೂ ಅಂತ ರೋಜಾ ಲಿಪ್ಟಿಕ್ ಹಚ್ಚಿಕೊಳ್ಳುವ ಫ್ಯಾಷನ್ ಹೆಣ್ಣಂತೂ ಮೂಸಿ ಕೂಡ ನೋಡುವುದಿಲ್ಲ. ಬಟ್ ನಮ್ಮ ಸಂಸ್ಕೃತಿಯನ್ನು ಹದಿಗೆಡಿಸುವವರನ್ನು ಸುಮ್ಮನೆ ಬಿಡುವುದಿಲ್ಲ. ಏ ಚಕ್ರವರ್ತಿ, ಯಾವುದೋ ಸಂಸ್ಕೃತಿ? ಆ ನಿನ್ನ ಸಂಸ್ಕೃತಿಯ
ಸಂಸ್ಕೃತಿಯ ಪಾಠವನ್ನ ಆ ನಿನ್ನ ಮನೆಯಲ್ಲಿದ್ದಾರಲ್ಲ ಆ ನಿನ್ನ ಅಕ್ಕ ತಂಗಿಯರು ಅವರಿಗೆ ಹೇಳು. ಇದು ನನ್ನ ಇಷ್ಟ, ನಾನು ಹೇಗಾದ್ರೂ ತಿರುಗ್ತೀನಿ. ಆ ಸಂಸ್ಕೃತಿಯ ಪಾಠ ಹೇಳೋದಕ್ಕೆ ನೀನ್ಯಾರೋ? ಅಂದರೆ ನೀನು 5-10 ಸಾವಿರಕ್ಕೆ ಮೈ ಮಾರಿಕೊಳ್ಳುವ ಲಾರ್ಜ್ನಲ್ಲಿರುವ ಗಿರಾಕಿನಾ? ಈ ಚಕ್ರವರ್ತಿ ಮೇಲೆ ಕೈ ಎತ್ತುವಷ್ಟು ಕೋಪ ನಿನಗೆ? ನಾನು ಈಗ ಮನಸ್ಸು ಮಾಡಿದರೆ ನೀನು ತೊಟ್ಟುಕೊಂಡು ಬಂದಿರುವ ಈ ಅರ್ಥ ಪಟ್ಟಿ ಸಹಿತ ಕಳಿಸಿ ಬೆತ್ತಲೆ ಶಿಲೆಯಾಗಿ ನಿಲ್ಲುವೆ ಈ ಚಕ್ರವರ್ತಿ ಮುಂದೆ. ಏಯ್, ನೀವು ಫ್ಯಾಷನ್ ಮಾಡಿ ಯಾವ ಸಾಧನೆ ಮಾಡ್ತೀರಾ? ಸೀರೆಗೂ ಈ ನಿನ್ನ ಹರಕು ಪ್ರಾಕಗೂ ಇರುವ ವ್ಯತ್ಯಾಸವಾದರೂ ಗೊತ್ತಾ ನಿನಗೆ? ನೀನ್ ಹೇಳುವ ಆ ಸೀರೆಯನ್ನು ಉಟ್ಟುಕೊಂಡು ದ್ವಾಪರ ಯುಗದ ಅಜ್ಜಿಯಂತೆ ಕಾಣುವಳಲ್ಲ ಈ ರಜನಿ. ಇದೇ ಲೇಟೆಸ್ಟ್ ಬಟ್ಟೆ ಹಾಕಿ ಫ್ಯಾಷನ್ ಮಾಡಿ ಹೊರಟ್ರೆ ವಿಶ್ವದ ಸುಂದರಿ ಇವಳು ಎಂದು ಇತಿಹಾಸದಲ್ಲಿ ಹೆಸರಿರಬೇಕು. ಆ ರೀತಿ ಮಾಡುವವಳು ನಾನು. ವಿಶ್ವದ ಸುಂದರಿ ಏ ರಜನಿ, ಇತಿಹಾಸದಲ್ಲಿ ಹೆಸರು ಉಳಿದಿತ್ತು ಸೀರೆದ ಹೊರತು ನೀನು ತೊಟ್ಟು ಬಂದಂತ ತುಂಡು ಬಟ್ಟೆಯದಲ್ಲ. ಗಂಡು ಗಚ್ಚೆಯನ್ನು ಹಾಕಿ ಬಂಡ ಬಿಡಿಸ ರುಂಡವನ್ನು ತೆಗೆದು ಕಿತ್ತೂರಿನ ಕೀರ್ತಿ ಬೆಳಗಿದ ರಾಣಿ ಚೆನ್ನಮ್ಮ ತೊಟ್ಟಿದ್ದು ಸೀರೆನೇ ಹೊರತು ಸಿಲ್ಕ್ ಸ್ಮಿತನಂತೆ ತೊಡೆ ಮೇಲಿರುವ ಚಿಂದಿ ಬಟ್ಟೆಯಲ್ಲ. 14 ವರ್ಷ ದೇಶವನ್ನಾಳಿ ದಾಖಲೆ ಬರೆದ ಇಂದಿರಾ ಗಾಂಧಿ ಹುಟ್ಟಿದ್ದು ಸೀರೆನೇ ಹೊರತು ಕಸಿ ಜಗ್ಗಿದರೆ ಹರಿದು ಬೀಳುವ ಚೂಡಿಯಲ್ಲ. ಧರ್ಮದಿಂದ ಹಲವಾರು ಜನರ ರೋಗ ರುಚಿಗಳನ್ನು ಕಳೆದ ಇಟಗಿ ಭೀಮಾಂಬೆ ದೇವಿ ತರಿಸಿದ್ದು ರೇಷ್ಮೆ ಸೀರೆನ ಹೊರತು ಉಕ್ಸ್ ಕಳಚಿ ಬೀಳುವ ಫ್ರಾಕ್ ಅಲ್ಲ. ಅಷ್ಟೇ ಯಾಕೆ, ಒಣಕೆ ಉಬುವ ಬೆಳವಡಿ ಮಲ್ಲಮ್ಮ, ಸಜ್ಜಲ ಗುಡ್ಡದ ಶರಣಮ್ಮ, ಮರಡಿ ಗ್ರಾಮದ ಈ ತಾಯಂದಿರು ಎಲ್ಲರೂ ತೊಟ್ಟಿದ್ದು ಸೀರೆ ನಿನ್ನಂತ ಮೈ ಕಾಣಿಸುವಂತ ಕಾಂಜಿ ಪಿಂಜಿ ಡ್ರೆಸ್ ಅಲ್ಲ. ಅಂದಾಗ ನೀನೇನು ಬರ್ತಿ ಇತಿಹಾಸದ ಹೆಸರಿನಾಗ ನಿನ್ನ ಹೆಸರು ಉಳಿಯುವುದೊಂದೇ ವೆಂಕಟಗೌಡನ ಸೊಸೆ ಅರ್ಧ ಮುರ್ಧ ಬಟ್ಟೆ ತೊಟ್ಟು ಬಂದು ಸೋಗು ಮಾಡಿದ ಸೂಳೆ ಎಂದು. ಏ ಚಕ್ರವರ್ತಿ, ಬಾಯಿ ಹಿಡಿತದಲ್ಲಿಟ್ಟು ಮಾತನಾಡು. ನರವಿಲ್ಲದ ನಾಲಿಗೆ ಎಂದು ನಾಚಿಕೆ ಬಿಟ್ಟು ಮಾತನಾಡಬೇಡ. ಆ ಬ್ರಹ್ಮನ ಕೈ ಕುಚ್ಚದಿಂದ ಸೃಷ್ಟಿಯಾಗಿರುವ ಈ ಸುಂದರ ಬೆಳಗಿಗೆ ಕಲಿಯುಗದ ಸೂಳೆ ಇದೆ. ಇದೇ ಈ ಕಲಿಯುಗದ ಇತಿಹಾಸದಲ್ಲಿ ನಾನು ಸವಾಲ್ ಹಾಕಿ ಹೇಳ್ತಾ ಇದ್ದೀನಿ. ಇದೇ ತುಂಡು ಬಟ್ಟೆಯ ತೊಟ್ಟು ಇತಿಹಾಸದಲ್ಲಿ ತುಂಡು ಬಟ್ಟೆ ತುಂಟ ವಿಶ್ವ ಸುಂದರಿ ಅಂತ ನಾನು ಹೆಸರು ಮಾಡಲೇ ಹೋದ್ರೆ ರಣರಂಗದಲ್ಲಿ ರಣಗಾವಳೆ ಊದುವ ರಜನಿನೇ ಅಲ್ಲ. ಹಲೋ, ಮಾತೆಗೆ ನನ್ನನ್ನು ತರ್ದನಿಸ್ತಿದ್ಯಾ? ಈ ನಿನ್ನ ಬೋಧನೆಯ ಮಾತನ್ನು ಕೇಳಿ ನನ್ನ ಮೈ ಎಲ್ಲ ಉರಿತಾ ಇದೆ. ರೊಚ್ಚಿಗೆ ಹೇಳುವ ನಿನ್ನ ಮೈಗೆ ನನ್ನ ಮೈಯನ್ನು ಹಚ್ಚಿ ಮೆತ್ತಗೆ ಮಾಡಿ ಕಳಿಸುವೆ. ಬಾ ನನ್ನ ಮನೆಗೆ. ಏನು ಹಾಗಂದ್ರೆ ನೀನ್ ನನ್ನ ಶಿರ ಮೇಲೆ ಕಣ್ಣು ಹಾಕಿದೀಯಾ? ನೋ ವೇ, ಚಾನ್ಸೇ ಇಲ್ಲ. ನಿನ್ನಂತ ಸೊಬಗಿನ ಸುಂದರಿಯರನ್ನು ಕಂಡು ಕಾಮದ ಪಿತ್ತವನ್ನು ನೆತ್ತಿಗೆರಿಸಿಕೊಳ್ಳುವ ಕಾಮಕನಲ್ಲ ಈ ಚಕ್ರವರ್ತಿ. ನಿನ್ನ ಒಕ್ಕಿನಂತಿರುವ ಸೊಕ್ಕಿನ ನುಡಿಗಳಿಗೆ ತಕ್ಕ ಪಾಠ ಕಲಿಸಿ ತಲೆ ಎಪ್ಪಿಸಿ ಎದೆ ಎಪ್ಪಿಸಿ ಹೋಗುವ ನಿನ್ನಂತ ಭಿನ್ನಾನಿ ಗೀತೆಯೊಡನೆ ನಾನೊಂದೊತ್ತು ಟೈಮ್ ಪಾಸ್ ಮಾಡಬೇಕು. ಅದಕ್ಕೆ ತಂಪಿನಂತೆ ಬೀಸುವ ಈ ಇಂಪಾದ ಗಾಳಿಯಲ್ಲಿ ಸಂಪಾದ ಹಾಡು ಹೊರೊಮ್ಮೆ ಬರಲಿ ನಿನ್ನ ಮಧುರ ಕಂಠದಿಂದ. ಮಾತಾಡ್ಬೇಕು, ಅದು ಎಂದಿಗೂ ಸಾಧ್ಯವಿಲ್ಲ. ಏಕೆ ರಜನಿ, ನನಗೆ ಪರ್ಸನಾಲಿಟಿ ಇಲ್ಲವಾ? ನಾನೇನು ವೇಟ್ ಇಲ್ಲವಾ ಅಥವಾ ನಿನ್ನ ಸೈಜಿಗೆ ಹೊಂದಿಕೊಳ್ಳಲ್ವಾ? ಏ ಹಾಡಲೇ, ನೀನ್ ಮೈ ಮೇಲೆ ಮಾತ್ರ ಬರಬೇಡ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ.
ಮಿರಗುವೆ ನೀರತಿಯ ರೂಪವೇ ಮಿರ ಮಿರ ಮಿರಗುವೆ ನೀರತಿಯ ರೂಪವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ನವಿಲು ನಗುವಂತೆ ಕುಣಿವೆ ಕುಣಿವೆ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ಕೊಡುವ ಬಿಸಿಲಾಗಿ ಅದಾಗಿ ಇರುವೆ ಇರುವೆ ನಾನು ನಿನ್ನೊಳಗೆ ನಾನು ನಿನ್ನೊಳಗೆ ನಾನು ನಿನ್ನೊಳಗೆ ನಾನು ನಿನ್ನೊಳಗೆ ಇರುವೆ ಮನದ ಆಶೆಯು ಇರುವೆ ಜೊತೆಗೆ ಎಂದಿಗೂ ಆಸೆಯು ಇರುವೆ ಜೊತೆಗೆ ಎಂದಿಗೂ ಸಂಗಾತಿಯೇ 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 ಚುಂಬಿಸುವ ತವಕವು ಕಾಮನಾರೂಪವು ಕಾಮನಾರೂಪವು ಆ ಚಂದ್ರ ಆಗ್ರವಾ ಆ ಚಂದ್ರ ಆರ್ಗವಾ ಆ ಚಂದ್ರ ಆರ್ಗವಾ ಲಾ 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 ಲಾ. ನಿನ್ನ ಇಷ್ಟದಂತೆ ನಾನು ಹಾಡಿದ್ನಲ್ಲ ನಾನು ಏನ್ ಮಾಡ್ತೀನಿ? ಹೋಗು ರಜನಿ ಹೋಗು. ನಾನು ನಿನ್ನ ಬಾಯಿಂದ ಹಾಡು ಕೇಳಬೇಕೆಂದವನಲ್ಲ, ನಿನ್ನ ಮೇಲೆ ಮನಸ್ಸು ಮಾಡಿದವನೂ ಅಲ್ಲ. ನಿನ್ನ ಅಟ್ಟಹಾಸದ ಮಾತಿಗೆ ತಕ್ಕ ಪಾಠ ಕಲಿಸಬೇಕೆಂದು ನಿನ್ನ ಬಾಯಿಂದ ಹಾಡಿಸಿದೆ. पानी पर लिखता नहीं, पानी में लिखता कभी देखता नहीं. हमार दिल पतार है, पतार में लिखता नाम जातो चक्रवर्ती नहीं.
ಹೋಗೋಣ ಅಂತ ಹೇಳಿದ ನಮ್ಮ ರಾಯ ಏನ್ ಮಾಡ್ತಾ ಇದ್ದಾರೋ ಏನೋ. ರೀ ರೀ ಏನ್ ಮಾಡ್ತಾ ಇದ್ದೀರಾ? ಅಲ್ಲ ರೀ, ಬುದ್ಧಿ ಕಟ್ಕೊಂಡು ಬಾ ಹೊಲಕ್ಕೆ ಹೋಗೋಣ ಅಂತ ಹೇಳಿದ್ರಿ. ನಾನು ಬುದ್ಧಿ ಕಟ್ಕೊಂಡು ಹೊರಗಡೆ ಬಂದ್ರು ಒಳಗಡೆ ಏನ್ರಿ ಮಾಡ್ತಾ ಇದ್ರಿ? ಯಾಕೆ ಅವಸರ ಮಾಡ್ತಿದ್ದಿ ರೇವತಿ? ಅಲ್ಲೇ ಹೊಲಕ್ಕೆ ಹೋಗಿ ಮಾಡೋದಾದ್ರೆ ಏನಿದೆ, ಹೆಸರು ಹೋಯಿತು, ಜೋಳನೂ ಹೋಯಿತು, ಮೇಲಾಗಿ ಸಜ್ಜಿನೂ ಹೋಯಿತು. ರೈತ ಬಿತ್ತಿದ ಪೀಕೆಲ್ಲ ಮಳೆ ಇಲ್ಲದೆ ಬಿಸಿಲಿಗೆ ಬತ್ತಿ ಬಾಡಿ ಹೋಯಿತು. ಹೊಲದಲ್ಲಿ ಹೋಗಿ ಆ ಅಗಸವನ್ನು ನೋಡಿ ಅಳವಂತ ಇದೆ ನೋಡಿದು ರೇವತಿ ನಮ್ಮ ರೈತನ ಪರಿಸ್ಥಿತಿ. ವರ್ಷಕ್ಕಿಂತ ಈ ವರ್ಷ ಮಳೆ ಕಡಿಮೆ ಆಗಿದೆ ನೋಡಿ. ಮನುಷ್ಯ ಎಲ್ಲಿಯಾದ್ರೂ ಹೋಗಿ ಬದುಕಬಹುದು, ಆದ್ರೆ ದನಕರುಗಳ ಗತಿ ಏನು ಅಂತೀನಿ. ಅದೇ ಜನರಿಗೆ ತಿಳಿದಂತಾಗಿದೆ ರೇವತಿ. ಕೈಯಲ್ಲಿ ಹಣವನ್ನು ಹಿಡಿದುಕೊಂಡು ಹಳ್ಳಿ ಹಳ್ಳಿ ತಿರುಗಿದರೂ ಮೇವು ಸಿಗಲಾರದಂತೆ ಆಗಿದೆ. ದೊಡ್ಡ ದೊಡ್ಡ ರೈತರು 1,00,000 2 ಲಕ್ಷಗಳನ್ನು ಕೊಟ್ಟು ಎತ್ತನ್ನು ಕಟ್ಟಿ ಎತ್ತಿಗೆ ಹೊಟ್ಟು ಮೇವಿಲ್ಲದೆ ಬಾಯಿಲ್ಲದ ಮೂಕ ಪ್ರಾಣಿಯನ್ನು ಶಾಪ ಕಟ್ಟಿಕೊಳ್ಳಬಾರದು ಎಂದು ಪೇಟೆಯಲ್ಲಿ ಕಟಕರು ಕೇಳಿದಷ್ಟಕ್ಕೆ ಕೊಟ್ಟು ಮೂಕರಂತೆ ಕೂತಿದ್ದಾರೆ ರೇವತಿ ಈ ನಮ್ಮ ರೈತರು. ರೈತನಿಗೆ ಆಗುವ ಅನ್ಯಾಯ ನೋಡಿದರೆ ಯಾವ ಜನ್ಮದಲ್ಲಿ ರೈತನಾಗಿ ಹುಟ್ಟಬಾರದು ರೇವತಿ, ಹುಟ್ಟಬಾರದು. ಸ್ವಾಮಿ, ಯಾಕ್ರಿ ರೈತರ ಬಗ್ಗೆ ಹೀಗೆಲ್ಲ ಮಾತನಾಡ್ತೀರಾ? ರೈತನಕ್ಕರೆ ಜಗವಿಲ್ಲ ಸಕ್ಕರೆ ಅಂತ ಸಾಕಷ್ಟು ಜನ ಹೇಳ್ತಾರೆ. ಅಂದ ಮೇಲೆ ರೈತರ ಬಗ್ಗೆ ನೀವು ಯಾಕ್ರಿ ಈ ರೀತಿ ಮಾತನಾಡ್ತೀರಾ? ರೈತರು ಈ ಭೂಮಿ ತಾಯಿ ಮಡಿಲಿನಲ್ಲಿ ಸಾಕಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದೇ ಇದ್ರೆ ಕೋಟ್ಯಾಂತರ ಜನ ಜೀವರಾಶಿಗಳು ಬದುಕುವುದಾದ್ರೂ ಹೇಗೆ? ಅದಕ್ಕೆ ರೀ ಈ ನಮ್ಮ ಸಮಾಜದಲ್ಲಿರೋ ಜನ ರೈತರಿಗೆ ಗೌರವ ಕೊಡುತ್ತೆ. ಗೌರವ ರೇವತಿ, ಎಲ್ಲಿ ಸಿಕ್ಕಿದೆ ಈ ಸಮಾಜದಲ್ಲಿ ರೈತನಿಗೆ ಗೌರವ? ನೂರಾರು ರೈತರ ಮನಿತನವನ್ನು ಮುರಿದು ಕೋಟಾನು ಗಂಟ್ಲೆ ಹಣವನ್ನು ಸುರಿದು ಹೆಂಡ ಕಂಡ ತಿನಿಸಿ ಜನರನ್ನು ಮರಳು ಮಾಡಿ ರಾಜವನ್ನೇ ಲಪ್ತಾಸುವ ರಾಜಕಾರಣಿಗೆ ಸಿಕ್ಕಿದೆ ಈ ದೇಶದಲ್ಲಿ ಗೌರವ. ವಿನಃ ನೀ ಎತ್ತಿನಿಂದ ದುಡಿದು ಈ ದೇಶಕ್ಕೆ ಅನ್ನ ಹಾಕುವ ಈ ರೈತನಿಗೆ ಸಿಕ್ಕಿಲ್ಲ ಕಣ ರೇವತಿ, ಈ ರೈತನಿಗೆ ಸಿಕ್ಕಿಲ್ಲ. ನಿಜ ಸ್ವಾಮಿ, ನಿಮ್ಮ ಮಾತು ಸತ್ಯವಾಗೇ ಇದೆ. ಒಬ್ಬ ರಾಜಕಾರಣಿ ಊರೊಳಗೆ ಬಂದ್ರೆ ಊರಲ್ಲಿರೋ ಜನ ಅವನು ಮಾಡಿರುವ ಕೆಟ್ಟ ಕೆಲಸಗಳನ್ನೆಲ್ಲ ಮರೆತು ಅವನನ್ನ ಗೌರವಿಸ್ತಾರೆ, ಸನ್ಮಾನ ಮಾಡ್ತಾರೆ. ಆದ್ರೆ ಅದೇ ಒಬ್ಬ ರೈತ ರಾಜಕಾರಣಿಯ ಮನೆಗೆ ಹೋದ್ರೆ ಒಳಗಡೆನೂ ಕರೀದೆ ನೀನು ಯಾಕೆ ಬಂದಿದೆ ಅಂತ ಕೇಳೋದು ಕೂಡದೆ ಹಾಗೆ ಹಾಕಿ ಹೊರಟು ಹೋಗ್ಬಿಡ್ತಾರೆ. ಇದು ಅನ್ಯಾಯ ಅಲ್ವೇ ಸ್ವಾಮಿ? ಏ ರೇವತಿ, ನ್ಯಾಯ ಅನ್ಯಾಯ ಎಲ್ಲಿದೆ ಈಗಿನ ಕಲಿಗಾಲದಲ್ಲಿ? ಎತ್ತ ತಂದೆ ತಾಯಿನೇ ಕತ್ತಿಡಿದು ಹೊರ ನೂಕುವ ಈಗಿನ ಕಾಲದಲ್ಲಿ ಫೋಟೋ ಹಾಕಿ ಹಾರಿಸಿ ತಂದ ಪಜ ಎಷ್ಟರವನು ಒಟ್ಟಿನ ಮೇಲೆ ಬಂಡರಿಗೆ, ಕಳ್ಳರಿಗೆ, ಕದಿಮರಿಗೆ ಇವರಿಗಿಂತ ಗೌರವ ನೀ ಎತ್ತಿನಿಂದ ದುಡಿಯುವ ನಮ್ಮಂತ ರೈತರಿಗಿಲ್ಲ ರೇವತಿ ಈ ನಾಡಿನಲ್ಲಿ. ನಿಜ ಸ್ವಾಮಿ, ರೈತ ಒಬ್ಬ ಶ್ರಮಜೀವಿ ಅಲ್ಲ ರೀ. ಇದೇ ರೀತಿ ಮಾತನಾಡ್ತಾ ನಿಲ್ತಿರೋ ಹೊಲಕ್ಕೆ ಹೋಗೋದಕ್ಕೆ ಟೈಮ್ ಆಗಿ ಮರ್ತು ಬಿಟ್ರು. ನಿಂತುಕೋ ರೇವತಿ, ಏನೋ ಮನಸ್ಸಿಗೆ ಬೇಜಾರವಾಗದಂತೆ ಮಾತನಾಡಿಬಿಟ್ಟೆ. ಅದಕ್ಕೆ ಚಿನ್ನ, ನಿನ್ನ ಕೈಯಲ್ಲಿರುವ ಬುತ್ತಿಯನ್ನು ತಳಗಿಟ್ಟು ಈ ನಿನ್ನ ದೊರೆ ಹತ್ತಿರ ಬಂದು ದಯಪಾಲಿಸಬಾರದೆ ಒಂದು ಮುತ್ತಿನ ಕಾಣಿಕೆಯನ್ನು. ಹೊಲಕ್ಕೆ ಹೋಗುವಾಗೆಲ್ಲ ಈ ರೀತಿ ಮಾತನಾಡಬಾರ್ದಪ್ಪ. ಹುಚ್ಚಿ, ಗಂಡ ಹೆಂಡರ ಪ್ರೀತಿ ಮುಂದೆ ಯಾವ ಸಮಯವೂ ಬೇಕಾಗಿಲ್ಲ. ರಸಿಕತೆಯಿಂದ ಹಸುದು ಬಂದ ಈ ನಿನ್ನ ಪತಿ ದೇವನಿಗೆ ಸರಸರನೆ ಬಂದು ಹಾಡಿ ಉಣಿಸಬಾರದೆ ಈ ನಿನ್ನ ಶ್ರೀಮಂತಿನ ತುಟಿಗಳಿಂದ. ಹೇಳಿದ್ಮೇಲೆ ಇಲ್ಲ ಅನ್ನತ್ತೆ. ಪತಿ ಆಸೆಯನ್ನು ನೆರವೇರಿಸುವುದು ಸತಿಯಾದವಳ ಧರ್ಮ ಅಲ್ವೇನ್ರಿ? ನನ್ನೊಲವೇ ನಿವಾ ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀ ಸಿಹಿ ಮುತ್ತಿನ ಕಾಣಿಕೆ
ನೀ ಬಾರ ನನ್ನ ಸನಿಹಕ್ಕೆ ಉಸಿರಾದೆ ನೀಡು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು ಚಿನ್ನ ರೇವತಿ ನಿನ್ನಂತ ಹೆಂಡತಿ ಪಡೆದಿದ್ದು ನನ್ನ ಪೂರ್ವಜನ ಪುಣ್ಯ ಕಡೆ 7 ಜನ್ಮ ಇದ್ದರೆ ಗಂಡಾಗಿ ಹುಟ್ಟಿದರೆ 7 ಜನ್ಮ ಇದ್ದರೆ ಗಂಡಾಗಿ ಹುಟ್ಟಿದರೆ ದುರ್ಗಮ್ಮನ ಕೇಳುವುದು ಒಂದೇ ಧರ್ಮ ಪತ್ನಿ ನೀನಾದು ಎಂದೇ ದುರ್ಗಾಂಬೆಯ ಕೇಳುವುದು ಒಂದೇ ಧರ್ಮ ಪತ್ನಿ ನೀನಾದು ಎಂದೇ
ಸಂತೋಷ ಪಡಿಸಿದ್ದು ಆಯ್ತು. ಬನ್ನಿ ಹೊಲಕ್ಕೆ ಹೋಗೋಣ. ನಮ್ಮ ದಣ್ಯರ ನಿಮ್ಮ ಮಣ್ಣೆ ಮತ್ತ ಬಂದ್ರೆ ನೀ ನೋಡಿದ್ರೆ ನೇಂತೆ ಕರ್ಕೊಂಡು ಎಲ್ಲೇ ಹೊಂಟಂಗ ಐತಲ್ಲೋ ತಮ್ಮ ರೇವಣ ಸಿದ್ದಪ್ಪ. ಹೌದು ಕುಲಕರ್ಣಿ ಅವ್ರಿ, 2-3 ದಿನದಿಂದ ಹೊಲಕ್ಕೆ ಹೋಗಿದ್ದಿಲ್ಲ. ಅದಕ್ಕೆ ಹೊಲಕ್ಕೆ ಹೋಗಿ ಬಂದರಾಯ್ತೆಂದು ನನ್ನ ಮಡದಿಯನ್ನು ಕರೆದುಕೊಂಡು ಹೊಂಟಿದ್ದೇನೆ. ಬನ್ನಿ ಗೌಡ್ರೆ ಈ ಕಡೆ. ಹಾ ರೇವತಿ, ಗೌಡ್ರಿಗೆ ಕಾಫಿ ಕಾಯಿಸ್ಕೊಂಡು ಬಾ ಹೋಗಿ. ಸರಿ ರೀ. महाभारत का खलनायक योधन है, रावण का खलनायक रावण है, इस देश का खलनायक गौड़ा वेंकटेगौड़ा है. ರೇವಣ ಸಿದ್ಧ ತಮ್ಮ ರಾಯ ಮನಾಗಿಲ್ವಾ? ಇಲ್ಲ ಗೌಡ್ರೆ, ಹಾವೇರಿಯಲ್ಲಿ ಯಾವುದೇ ಕೃಷಿ ಇಲಾಖೆ ರೈತ ಸಂಘರ ಹೋರಾಟವಿದೆ ಎಂದು ಈ ಊರಿನ 106 ರೈತರನ್ನು ಕರೆದುಕೊಂಡು ನನ್ನ ತಮ್ಮ ಅಲ್ಲಿಗೆ ಹೋಗಿದ್ದಾನೆ. ಸಿದ್ಧ, ರೈತರನ್ನು ಕರೆದುಕೊಂಡು ಹೋಗಿ ರೈತರ ಪರವಹಿಸಿ ಮಾತನಾಡುವುದಕ್ಕೆ ನಿನ್ನ ತಮ್ಮನೇನು ರೈತರಿಗಾಗಿ ಹುಟ್ಟಿ ಬಂದ ದೇವರಲ್ಲ ಗೌಡ್ರೆ, ರೈತರಿಗೆ ಆಗುವ ಅನ್ಯಾಯವನ್ನು ತಡೆಯುವ ಮಹಾ ಮೇಧಾವಿ ಆ ನನ್ನ ತಮ್ಮ ರಾಯ. ಅಷ್ಟೇ ಅಲ್ಲ, ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ರೈತರಿಗೆ ಮುಟ್ಟಿಸದೆ ಮಧ್ಯದಲ್ಲಿ ನುಂಗಿ ನೀರು ಕುಡಿಯುವ ದೊಡ್ಡ ರಾಜಕಾರಣಿಗಳ ವಿರುದ್ಧ ಕ್ರಾಂತಿವೀರ ನನ್ನ ತಮ್ಮ ರಾಯ. ಅಷ್ಟೇ ಅಲ್ಲ, ಈ ಭೂತಾಯಿಯ ರೈತನ ಮಗ ನನ್ನ ಅಪ್ಪಟವಳಿ ರಾಯ. ಮಗ ಕತೆ 4 ಜನರ ರೈತರ ಬೆಂಬಲವನ್ನು ಕಟ್ಟಿಕೊಂಡು ನಮ್ಮಂತೆ ದೊಡ್ಡವರನ್ನು ಎದುರು ಹಾಕಿಕೊಂಡರೆ ತಮ್ಮನಿಗೆ ಸಿಗುವುದು ಸವಲತ್ತಲ್ಲ, ನಮ್ಮಿಂದ ತಾವು ಎನ್ನುವುದು ಬೇಡ. ತಾವು ಬರುತ್ತೇನೆ ಎಂದು ಹೆದರಿಕೊಳ್ಳಲಾರೆ ಗೌಡ್ರೆ. ನನ್ನ ತಮ್ಮ ರೈತರಿಗೆ ಒಂದು ಒಳ್ಳೆ ಸವಲತ್ತು ಸಿಗುವವರೆಗೂ ಆ ದುಷ್ಟರ ವಿರುದ್ಧ ಹೋರಾಟ ಮಾಡುವುದು ನಿಲ್ಲಿಸಲಾರ ನನ್ನ ಮುದ್ದಿನ ತಮ್ಮ ರಾಯ. ಸಿದ್ಧ, ಈ ಗೌಡನೆಂದರೆ ಏನಂತ ತಿಳಿದುಕೊಂಡಿದ್ದೀಯ? 106 ಕೂರಿಗೆ ಆಸ್ತಿನೇ ಇಟ್ಟುಕೊಂಡು ಈ ಜಿಲ್ಲೆಗೆ ಜಮೀನ್ದಾರಾಗಿ ಮೆರೆಯುವ ಈ ವೆಂಕಟೇಗೌಡನಿಗೆ ನಿನ್ನ ತಮ್ಮನದ ಹೋರಾಟದ ಬಗ್ಗೆ ಹೇಳುತ್ತೀಯ? ನಿಮ್ಮನ್ನು ಸರ್ವನಾಶ ಮಾಡಿಬಿಡುತ್ತೇನೆ. ಯಪ್ಪ ಗಣ್ಯರ, ಬಂದೂಕ್ನ ಸ್ವಲ್ಪ ಕೆಳಗಿಳಿಸ್ರಿ. ಈ ರೇವಣಿ ಸಿದ್ದಪ್ಪಗ ನಾನು ಹೇಳ್ತೇನೆ, ಅಲ್ಲೋ ತಮ್ಮ ಊರಿಗೆ 10 ಕಣ್ ಕಳ್ಕೊಂಡಿದೆ ಯಾಕಬೇಕಪ್ಪ ನಿಮ್ಮ ತಮ್ಮಗ? ಅವ್ನು ನಿಂತು ಬಿಡು ಅಂತೇಳ. ನಮ್ಮ ದಣಿಯರಿಂದ ಏನಾರು ಬೇಕಂದ್ರೆ ನನ್ನ ಕೇಳ್ರಿ, ನಾನು ಕೊಡಿಸ್ತೇನೆ. ಕುಲಕರ್ಣಿ ಅವರೇ, ನಮ್ಮ ಸ್ವಾರ್ಥಕ್ಕೋಸ್ಕರ ಮತ್ತೊಬ್ಬರ ಜನ್ಮವನ್ನು ಹಾಳು ಮಾಡುವ ಮನಿತನ ನಮ್ಮದಲ್ಲ. ನಮ್ಮಿಂದ ಜನರಿಗೆ ಒಳ್ಳೆಯದಾಗುತ್ತದೆ ಎಂದರೆ ಈ ನಮ್ಮ ಪ್ರಾಣ ಕೊಡಲು ನಾವು ಹಿಂಜರಿಯುವುದಿಲ್ಲ. ಪ್ರಾಣ ಸಿದ್ಧ, ತಾಯಿ ನಾಡಿಗಾಗಿ ಜನರಿಗಾಗಿ ನೀವು ಪ್ರಾಣ ಕೊಡುವುದಕ್ಕೆ ನೀವೇನು ಸಂಗೊಳ್ಳಿ ರಾಯಣ್ಣನ ವಂಶದವರಲ್ಲ. ನಿಮ್ಮ ವಂಶವನ್ನು ನಿರ್ವಂಶ ಮಾಡದಿದ್ದರೆ ನನ್ನ ಹೆಸರು ಗೌಡ ವೆಂಕಟೇಗೌಡನೇ ಅಲ್ಲ. ಕಾಪಿಯನ್ನು ತೆಗೆದುಕೊಳ್ಳಿ. ದಣ್ಯರ, ಕಾಪಿ ಬಹಳ ರುಚಿ ಐತ್ರಿ. ಕುಲಕರ್ಣಿ, ಕಾಫಿನೇ ಇಷ್ಟೊಂದು ಚೆನ್ನಾಗಿರಬೇಕಾದರೆ
ಕಾಪಿ ಮಾಡಿದವ ಮೈಮನ ಇನ್ನೆಷ್ಟು ರುಚಿ ಇರಬೇಡ. ಅದನ್ನ ಈ ಕುಡಿದು ರುಚಿ ನೋಡ್ಬೇಡ್ರಿ. ಈ ರೇವಣ ಸಿದ್ದಪ್ಪ ನಿಮ್ಮ ಮಾತಿಗೆ ಒಪ್ಕೊಂಡ ಸರಿ, ಇಲ್ಲಕಂದ್ರ ಕುಡಿದು ನೋಡುವಂತ್ರಿ ಈ ರೇವಣ ಸಿದ್ದನ ಹೆಂಡತಿ ರುಚಿನ ಬೇಡ. ನಿನ್ನ ಹೆಂಡತಿ ನಿನ್ನ ಪಕ್ಕದಲ್ಲೇ ಇರಬೇಕು, ಸುಖದಿಂದ ಸಂಸಾರ ಮಾಡಬೇಕಂತ ನಾನು ಹೇಳಿದಂಗೆ ಕೇಳಿಕೊಂಡು ಬೆದ್ದಿರಬೇಕು. ಇಲ್ಲ ಕಪ್ಪೆಗೆ ಹಾವಿನ ಭಯ, ಹಾವಿಗೆ ಹದ್ದಿನ ಭಯ. ನಿನ್ನ ಹೆಂಡತಿ ಶೀಲಕ್ಕೆ ನನ್ನ ಭಯ ಇದ್ದೇ ಇರಬೇಕು. ಯಾಕೆಂದರೆ ನಿನ್ನ ಹೆಂಡತಿ ಸಖತ್ತಾಗಿದ್ದಾಳೆ. ಒಂದು ಸಂಜೆ ಸವಿದು ಬಿಸಾಕಿ ಬಿಡುವೆನು ಈ ನಿನ್ನ ಹೆಂಡತಿ ಶೀಲಾನ. ಬರುತ್ತೇನೆ ಬಡವ, ಭಯ ಇಟ್ಟುಕೊಂಡು ಬದುಕು. ಈ ಗೌಡನ ಬಗ್ಗೆ ಕುಲಕರ್ಣಿ ನೋಡ್ರಿ ದಣರ, ಬೆಳ್ಳಗ ತೆಳ್ಳಗ ಶಾವಿಗೆ ಎಳಂಗ ಪಸಂದಾಗೈತ್ರಿ ಮಾಲ್. ಒಮ್ಮೆ ಪಾಯಸ ಮಾಡಿ ಕುಡಿದು ಬಿಟ್ಟು ಬಿಡಂತ್ರಿ. ನಡ್ರಿ ಹೋಗನ್ರಿ ಅಪ್ಪ, ಹೋಗ ನಡ್ರಿ. ಏನ್ರಿ ಅವ್ರು ಮಾತನಾಡ್ತಾ ಇರೋ ಮಾತು? ಅವ್ರು ಮಾತಾಡೋ ಮಾತು ಕೇಳಿದ್ರೆ ನನಗೆ ಯಾಕೋ ತುಂಬಾ ಭಯ. ಭಯ ಪಡಬೇಡ ರೇವತಿ. ಈ ಭೂಮಿ ಮೇಲೆ ರಾಯಣ್ಣ ಎಂದರೆ ಯಾರು? ಬರೀ ಅವನ ಹೆಸರನ್ನು ಕೇಳಿದರೆ ದುಷ್ಟರ ಬಲಬಲನೆ ಉಚ್ಚಿ ಹೊಯ್ಯುವಾಗ ಇನ್ನು ನಿನ್ನ ಮೈದನಾವ ಅತ್ತಿಗೆ ಮೇಲೆ ಇಂಥ ದುಷ್ಟ ಶ್ರೀಮಂತರು ದಬ್ಬಾಳಿಕೆ ಏನು ಮಾಡಲು ಬಂದರೆ ಅವನ ಗಾಲಿನಿಂದ ಒದ್ದು ಬುದ್ಧಿ ಕಲಿಸುತ್ತಾನೆ ಇಂಥ ಸ್ವಕ್ಕಿನ ಶ್ರೀಮಂತರಿಗೆ. ರೇವತಿ, ತಮ್ಮ ಬರುವ ವೇಳೆ ಆಯಿತು. ಅವನು ಬರುವುದರೊಳಗೆ ನಾವು ಸ್ವಲ್ಪ ಹೊಲಕ್ಕೆ ಹೋಗಿ ಬಂದ್ಬಿಡೋಣ ಬಾರೆ.